ಅಂದರೆ ಫೆಬ್ರವರಿ 28ನೇ ತಾರೀಕಿಗೆ ಒಂದು ನನ್ನದೇ ಆದಂಥ ಅನಲೈಸ್ ಮಾಡಿ ಒಂದು ವಿಡಿಯೋವನ್ನು ಸುವರ್ಣ ನ್ಯೂಸಿಗೆ ಕಳಿಸಿದ್ದೀವಿ. 40 ಡೇಸಿಂದ 55 ಡೇಸ್ ಒಳಗೂ ಅಂದರೆ ಆ ಒಂದು 15 ಡೇಸ್ ಡ್ಯೂರೇಷನ್ ಟೈಮ್ ಏನಿದೆ 40ರಿಂದ 55 ದಿನ ಒಳಗಡೆ ಒಂದು ಸೇನೆಯ ಪ್ರಬಲತೆ ಕುಗ್ಗಬಹುದು ಅಥವಾ ಒಂದು ಕಾಂಪ್ರಮೈಸ್ ಅಂತ ಆಗ್ಬೋದು, ಏನೋ ಒಂದು ಆ 55 ಡೇಸ್ ಒಳಗಡೆ, ಆ 40ಇಂದ 55 ಡೇಸ್ ಒಳಗಡೆ ಹೆಚ್ಚು ಕಡಿಮೆ ಅಲ್ಲೇನಾಗುತ್ತೆ, ಒಂದು ಈ ಯುದ್ಧ ಪಾಸ್ ಆಗುವಂತಹ ಸನ್ನಿವೇಶ ಕ್ರಿಯೇಟ್ ಆಗುತ್ತೆ. ಯುದ್ಧ ವಿರಾಮದ ಘೋಷಣೆಯನ್ನ ಇರಾನ್ ಕೂಡ ಒಪ್ಪಿಕೊಂಡಿದೆ. ಇರಾನ್ನ ವಿದೇಶಾಂಗ ಸಚಿವರು ಅಧಿಕೃತ ಪ್ರಕಟಣೆಯನ್ನ ನೀಡಿದ್ದಾರೆ. ಅಲಿ ಖಮೇನಿಯ ಒಂದು ಹತ್ಯೆ ಆದ ದಿನದಂದು ಅಂದರೆ ಫೆಬ್ರವರಿ 28ನೇ ತಾರೀಕಿಗೆ ಒಂದು ನನ್ನದೇ ಆದಂಥ ಅನಲೈಸ್ ಮಾಡಿ ಒಂದು ವಿಡಿಯೋವನ್ನು ಸುವರ್ಣ ನ್ಯೂಸಿಗೆ ಕಳಿಸಿದ್ದೀವಿ. ಯಾವಾಗ ಯುದ್ಧ ಮಾಡುವಂಥವ್ರಿಗೂ ಗೊತ್ತಿಲ್ಲ ಯಾವಾಗ ಅಂತ್ಯ ಆಗುತ್ತೆ ಅಂತ, ಇಡೀ ಜಗತ್ತಿಗೆ ಗೊತ್ತಿಲ್ಲ. ಜಗತ್ತಿಗೆ ಕೂಡ ಒಂದು ಕ್ವೆಶ್ಚನ್ ಮಾರ್ಕ್ ಆಗಿತ್ತು. ಪೊಲಿಟಿಕಲ್ ಅನಲಿಸ್ಟ್ಗಳಿಗೆ ಇದು ದೊಡ್ಡದೊಂದು ಚಾಲೆಂಜಿಂಗ್ ಟಾಸ್ಕೇ ಆಗಿತ್ತು. ಅದಲ್ಲದೆ ಜನಗಳ ಮಧ್ಯದಲ್ಲಿ ಸುಮಾರು ಗೊಂದಲ ಆಗಿತ್ತು. ಜನಗಳಿಗೆ ಒಂದು ದಾರಿ ಅಂತಲೇ ಗೊತ್ತಾಗ್ತಿರಲಿಲ್ಲ. ಸೊ ಆ ಟೈಮಲ್ಲಿ ಒಂದು ನಾವು ಭವಿಷ್ಯವಾಣಿಯನ್ನು ಮಾಡಿ ನಾವು ಸುವರ್ಣ ನ್ಯೂಸ್ಗೆ ಕಳಿಸಿದ್ದೀವಿ. ಅದರಲ್ಲಿ ಏನು ಹೇಳ್ತೀಪ್ಪ ಅಂತಂದರೆ 40 ಡೇಸಿಂದ ಶುರುವಾಗಿ 55 ಡೇಸ್ ಒಳಗಡೆ ಒಂದು ಈ ಯುದ್ಧ 70% ನಿಲ್ಲುತ್ತೆ, ಪಾಸ್ ಬಟನ್ ಪ್ರೆಸ್ ಆಗುತ್ತೆ. ಅದು ಇನ್ನೂ 30% ನಿಲ್ಲಬೇಕಾದಾಗ ಮುಂದೆ ಕ್ರಮೇಣವಾಗಿ 6ರಿಂದ 7 ತಿಂಗಳವರೆಗೂ ಶುರುವಾಗುತ್ತೆ, 7 ತಿಂಗಳವರೆಗೂ ಟೈಮ್ ತಗೊಳುತ್ತೆ ಅಂತ ಹೇಳ್ತೀವಿ. ಸೊ ಇವತ್ತು 40th ಡೇ. ಸೊ ಎಲ್ಲ ನ್ಯೂಸ್ ಚಾನಲ್ ಬರ್ತಾ ಇದೆ, ಅಮೇರಿಕಾ ಇರಾನ್ ಯುದ್ಧ ಕದನ ವಿರಾಮ ಅಂತ ತೋರಿಸ್ತಾ ಇದ್ದಾರೆ. 2 ವಾರ ಒಳಗೂ ಪೌಸ್ ಆಗಿದೆ, ಇಬ್ಬರು ಒಪ್ಕೊಂಡಿದ್ದಾರೆ ಅಂತ ತೋರಿಸ್ತಾ ಇದೆ. ಸೊ ಈ ಪೌಸ್ ಆಗಿರುವಂಥದ್ದು ಕೂಡ ನಾವು ಕೊಟ್ಟಂಥ ಡ್ಯೂರೇಷನಲ್ಲಿ ಆಗಿದೆ. ಇದು ಕಂಪ್ಲೀಟವಾಗಿ ನಿಲ್ಲಬೇಕಂದ್ರೂ ಕೂಡ ಇನ್ನು ಬರಲಿರುವಂತಹ 6ರಿಂದ 7 ತಿಂಗಳವರೆಗೂ ಇದು ಕಂಪ್ಲೀಟಾಗಿ ನಿಲ್ಲುತ್ತೆ. ಅದು ಇವಾಗ 70% ಕೂಡ ನಿಂತಿದೆ. ನಾವು ಯಾವ ಡೇಟನ್ನು ನಿಗದಿಪಡಿಸಿ ಯಾವ ದಿನಾಂಕದಿಂದ ನಿಲ್ಲುತ್ತೆ ಅಂತ ಹೇಳಿದೆವೋ, ಸೊ ಕದನ ವಿರಾಮ ಅದೇ ದಿನದಿಂದ ಆಗಿ ಹೋಗಿದೆ. ಸೊ ಇಲ್ಲಿ ಒಂದು ನಾನು ಕ್ಯಾಲ್ಕುಲೇಟ್ ಮಾಡಿದ್ದು ಒಂದು ಮಂಡಲದ ಲೆಕ್ಕದಿಂದ 40 ಡೇಸ್ ಅನ್ನೋದು ಒಂದು ಮಂಡಲ, ಅಂದರೆ ಇದು ತಂತ್ರಶಾಸ್ತ್ರದಲ್ಲಾಗಲಿ ದೀಕ್ಷಾಶಾಸ್ತ್ರದಲ್ಲಾಗಲಿ ದೀಕ್ಷಾ ಒಂದು ವೃತ್ತಿಯಲ್ಲಿ ದೀಕ್ಷಾ ಒಂದು ಮಾರ್ಗದಲ್ಲಾಗಲಿ ಇದನ್ನು ನಾವು 40 ಡೇಸ್ಗೆ ಒಂದು ಮಂಡಲ ಅಂತೀವಿ. ಇನ್ನು ಅನ್ಯತರ ಗ್ರಂಥಗಳಲ್ಲಿ 48 ಡೇಸಿಗೆ ಒಂದು ಮಂಡಲ ಅಂತ ಉಲ್ಲೇಖ ಸಿಗುತ್ತೆ. ಸೊ ಇದನ್ನು ನಾನು ಆನ್ ಆ್ಯನ್ ಅವರೇಜ್ ತೊಗೊಂಡು 40ಇಂದ ಶುರುವಾಗಿ ಒಂದು 55 ಡೇಸ್ ಅಂತ ನಾನು ಕೌಂಟ್ ಮಾಡಿ 55 ಈ ಒಂದು ಡ್ಯೂರೇಷನನ್ನು ಜಗತ್ತಿಗೆ ಹೇಳಿದ್ದೆ. ಎಲ್ಲ ಜನಗಳಲ್ಲಿ ಒಂದು ಕ್ವೆಶ್ಚನ್ ಮಾರ್ಕ್ ಆಗಿತ್ತು. ಬಟ್ ನಾವು ಆ ಸಮಯದಲ್ಲಿ ಎಲ್ಲರ ಮೈಂಡಲ್ಲಿ ಒಂದು ಡಾಟ್ ಇಟ್ಟಿದ್ದೀವಿ. ಸೊ ಎಲ್ಲ ಜನಗಳು ಒಂದು ನಿರೀಕ್ಷೆಯಲ್ಲಿದ್ದರು, ಗುರುಗಳು ಈ ಡೇಟಲ್ಲಿ ಹೇಳಿದ್ದಾರೆ ಕಾಯೋಣ ಅಂತ. ಸೊ ನೀವು ಕಾಯ್ದಂಥ ದಿನ ಇವತ್ತು ಬಂದಿದೆ. ಸೊ ಎಲ್ಲ ಚಾನಲಲ್ಲಿ ಕೂಡ ಇವತ್ತು ಅನೌನ್ಸ್ ಆಗ್ತಾಯಿದೆ, ಇರಾನ್ ಮತ್ತು ಅಮೇರಿಕದ ಯುದ್ಧ ಕದನ ವಿರಾಮವಾಗಿದೆ ಅಂತ ಅನೌನ್ಸ್ ಆಗ್ತಾಯಿದೆ. ಸೊ ನಾವು ಕೊಟ್ಟಂಥ ಭವಿಷ್ಯವಾಣಿ ಕೂಡ ನಿಜವಾಗಿದೆ. ಕುಜೇನ ಯುದ್ಧಂ ಶನಿನಾ ವಿರಾಮ ಕಾಲಚಕ್ರೇ ಸಿದ್ಧಂ ಜ್ಯೋತಿಷಂ ಅಂತ ಒಂದು ವರ್ಣನೆ ಸಿಗುತ್ತೆ. ಅಂದರೆ ಕುಜನಿಂದ ಯುದ್ಧ ಮತ್ತು ಶನಿಯಿಂದ ವಿರಾಮ, ಇದು ಕಾಲಚಕ್ರದ ಸಿದ್ಧಾಂತ ಮತ್ತು ಇದನ್ನು ಜ್ಯೋತಿಷ್ಯ ಸಿದ್ಧಾಂತ ಹೇಳ್ತದೆ. ಬೃಹತ್ ಹೋರಾಶಾಸ್ತ್ರದಲ್ಲಿ ಶನಿ ಮಹಾತ್ಮನ ಈ ಥರ ವರ್ಣನೆ ಇದೆ. ಶನಿ ಕರ್ಮಫಲದಾತ ಚ ದುಃಖ ಶೋಕ ಭಯಪ್ರದಾಹ ಅಂತ ಒಂದು ಬೃಹತ್ ಹೋರಾಶಾಸ್ತ್ರದಲ್ಲಿ ಇದರ ಉಲ್ಲೇಖನ ಸಿಗುತ್ತೆ. ಫಲದೀಪಿಕಾದಲ್ಲಿ ಈ ಒಂದು ಶನೇಶ್ವರನ ಒಂದು ಈ ಥರ ಉಲ್ಲೇಖ ಇದೆ. ಮಂದಃ ಶನೇಶ್ವರ ಪಾಪಃ ಕರ್ಮ ಫಲಪ್ರದಾಯಕ ಅಂತ ಫಲದೀಪಿಕಲ್ಲಿ ಸಿಗುತ್ತೆ. ಇದೇ ಒಂದು ಸಾರಾವಳಿಯಲ್ಲಿ ನಾವು ನೋಡಿದಾಗ ಶನಿ ಮಹಾತ್ಮನ ಭೌಮಃ ಕ್ರೂರ ಯದಾ ಜ್ಞೇಯ ಯುದ್ಧಕಾರಕ ಉಚ್ಛಯೇತ್ ಅಂತ ಹೇಳ್ತದೆ. ಸೊ ಒಂದು ಶನಿ ಮಹಾತ್ಮನ ಒಂದು ಈ ಒಂದು ಎಫೆಕ್ಟು. ಕುಜ ಮಹಾತ್ಮ ಏನು ಮಾಡ್ತಾನೆ ಅಂತ, ಕುಜದೇವರು ಏನು ಮಾಡ್ತಾರೆ ಅಂದರೆ ಯುದ್ಧನ ಶುರು ಮಾಡ್ತಾರೆ, ಶನಿದೇವರು ಇದನ್ನು ಅಂತ್ಯಗೊಳಿಸ್ತಾರೆ. ಸೊ ಈಗ ಅವರು ಅಂತ್ಯವಂತ ಒಂದು ಬಟನನ್ನು ಪ್ರೆಸ್ ಮಾಡಿದರೆ ಶನಿ ಇವತ್ತು ನಿಧಾನ. ಸೊ ಇದು ಒಂದು ಪ್ರೊಸೆಸ್ 6ರಿಂದ 7 ತಿಂಗಳು ಪ್ರೊಸೆಸ್ ತಗೊಂಡು ಈ ಒಂದು ಯುದ್ಧ ನಿಲ್ಲುವಂಥ ಸಾಧ್ಯತೆಗಳು ತುಂಬ ಇದೆ. ಸೊ ನಾವು ಹೇಳಿದಂತಹ ನಿಗದಿಪಡಿಸಿದಂಥ ಒಂದು ಮಂಡಲ ಕಾಲಾವಧಿಯಲ್ಲಿ ಇದು ನಡೆದು ಹೋಗಿದೆ. ಸೊ ಇಲ್ಲಿಗೆ ನಾವು ಕೊಟ್ಟಂತಹ ಪ್ರಿಡಿಕ್ಷನ್ ಕೂಡ ಸತ್ಯ ಆಗಿದೆ ಅಂತ ಜಾಹೀರಾತಾಗಿದೆ. ಸೊ ಮುಂಬರೋ ದಿನಗಳಲ್ಲಿ ಇದೇ ಥರನಾದಂತಹ ಚಾಲೆಂಜಿಂಗ್ ಟಾಸ್ಕು ಜಗತ್ತಿಗೆ ಯಾವಾಗ ಅಂಧಕಾರ ಅಂತ ಇರುತ್ತೋ, ಜಗತ್ತಿನ ಮೈಂಡಲ್ಲಿ ಯಾವಾಗ ಕ್ವೆಶ್ಚನ್ ಮಾರ್ಕ್ ಅಂತ ಇರುತ್ತೋ, ಸೊ ಅಂಥ ಟಾಪಿಕನ್ನು ಎತ್ಕೊಂಡು ಒಂದು ನನ್ನ ಗೊತ್ತಂಥ ವಿದ್ಯೆಯಿಂದ ನಾನೊಂದು ಪ್ರಿಡಿಕ್ಷನನ್ನು ಒಂದು ಮಾರ್ಗದರ್ಶನ ಕೊಡುವಂತಹ ಪ್ರಯತ್ನ ಮಾಡ್ತಿದ್ದೀನಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ಸಂಚಿಕೆ ಕಿರುವ ಅಲ್ಪ ಮಾಡ್ತಿದ್ದೀನಿ. ಸರ್ವೇ ಜನಾಃ ಸುಖಿನೋ ಭವಂತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.